ಸ್ಯಾಂಡಲ್ವುಡ್ ನ ನಟಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಆ ನಟಿಯ ಕಿಡ್ನಾಪ್ ಹಾಡ ಹಗಲೇ ನಡೆದೋಗಿದೆ. 3 ದಿನಗಳ ಹಿಂದೆ ಹಾಡ ಹಗಲೇ ನಟಿಯ ಕಿಡ್ನಾಪ್ ಆಗಿದೆ. ಬೆಂಗಳೂರಿನಲ್ಲಿ ಕಿಡ್ನಾಪ್ ಮಾಡಿ ಮೈಸೂರಿಗೆ ನಟಿಯನ್ನ ಶಿಫ್ಟ್ ಮಾಡಿದ್ದಾರೆ. ಯಾರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀವಿ, ಯಾರದು ನಟಿ, ಯಾರು ಕಿಡ್ನಾಪ್ ಮಾಡಿದ್ರು, ಯಾಕೆ ಕಿಡ್ನಾಪ್ ಮಾಡಿದ್ರು, ಈಗ ಏನಾಯ್ತು ಕಥೆ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ ಮುಂದೆ ಇಡ್ತೀವಿ. ಹಗಲಲ್ಲೇ 3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ನಟಿಯೊಬ್ಬಳನ್ನ ಕಿಡ್ನಾಪ್ ಮಾಡಲಾಗಿದೆ. ಬೆಂಗಳೂರಿಂದ ಕಿಡ್ನಾಪ್ ಮಾಡಿ ಮೈಸೂರಿಗೆ ಆಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿದ ಆತ 3 ದಿನ ಏನೇನ್ ಮಾಡ್ದ, ಇದು ಸಿನಿಮಾವನ್ನೇ ಮೀರಿಸುವ ರಣರೋಚಕ ಸುದ್ದಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿ ಅಪಹರಣದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ ಗಮನಕ್ಕೆ ತರ್ತೀವಿ. ಹಾಡ ಹಗಲೇ ನಂಬಿಸಿ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಇದು ಬೆಂಗಳೂರಿನಲ್ಲಿ. ಇದೇ ಬೆಂಗಳೂರಿನಲ್ಲಿ ಕಿಡ್ನಾಪ್ ಆಗಿದ್ದ ಆ ನಟಿ ಯಾರು ಹಾಗಾದ್ರೆ? ನೀವು ಸಹಜವಾಗಿ ಪ್ರಶ್ನೆಯನ್ನ ಕೇಳ್ತೀರಿ. ಆಲ್ರೆಡಿ ಫೋಟೋದಲ್ಲೂ ಕೂಡ ನೋಡ್ತಾ ಇದ್ದೀರಿ. ಈಕೆ ಜೂನಿಯರ್ ರಚಿತಾ ರಾಮ್ ಅನ್ನುವ ಖ್ಯಾತಿಯನ್ನ ಪಡೆದುಕೊಂಡಿದ್ಲು. ಈಕೆ ಹೆಸರು ಚೈತ್ರ ರಾಮ್ ಅಂತ. ಈಕೆ ಕಿಡ್ನಾಪ್ ಆಗಿದ್ದಾಳೆ. ಕಿರುತೆರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ದಾಳೆ. ಹಲವು ರೀಲ್ಸ್ ಗಳ ಮುಖಾಂತರ ಈಕೆ ಚೈತ್ರ ಅಂತ ಈಕೆ ಹೆಸರು. ನೋಡಕ್ಕೆ ಥೇಟ್ ಗುಳಿಕೆನ್ನಿಯ ರಚಿತಾ ರಾಮ್ ಇದ್ದಂಗಿದ್ದಾರಂತೆ. ಹಾಗಾಗಿ ಆಕೆಗೆ ಜೂನಿಯರ್ ರಚಿತಾ ರಾಮ್ ಅಂತ ಕರೀತಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ ಚಂದದಲ್ಲಿ ರಚಿತಾ ರಾಮ್ ರೀತಿಯಲ್ಲಿ ಗುಳಿಕೆನ್ನೆ ಇದೆ ಅನ್ನೋದಕ್ಕೆ ಈಕೆಗೆ ಜೂನಿಯರ್ ರಚಿತಾ ರಾಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಸರಿದೆ. ಈಕೆ ಯಾಕೆ ಕಿಡ್ನಾಪ್ ಆದ್ಲು, ಕಿಡ್ನಾಪ್ ಮಾಡಿದ್ ಯಾರು, ಈ ನಟಿಗೂ ಕಿಡ್ನಾಪ್ ಮಾಡಿಸಿದ ವ್ಯಕ್ತಿಗೂ ಏನ್ ಸಂಬಂಧ? ರೀಲ್ಸ್ ಗಳಲ್ಲೇ ಬೇಜಾನ್ ಫ್ಯಾನ್ಸ್ ಕ್ರಿಯೇಟ್ ಮಾಡ್ಕೊಂಡಿರೋ ಈಕೆಗೆ ಇದ್ದಕ್ಕಿದ್ದಂಗೆ ಏನಾಯ್ತು? 3 ದಿನ ಈಕೆನ ಬೆಂಗಳೂರಿನಲ್ಲಿ ಕಿಡ್ನಾಪ್ ಮಾಡಿ ಮೈಸೂರಲ್ಲಿ ಶಿಫ್ಟ್ ಮಾಡಿದ್ರು. ಈಕೆ ಗೋಳಾಟ ಕೇಳೋರು ಯಾರು? ಯಾಕೆ ಕಿಡ್ನಾಪ್ ಆಯ್ತು? ಹಣಕ್ಕೋಸ್ಕರನ ಅಥವಾ ಬೇರೆ ವಿಚಾರಕ್ಕ? ಕಂಪ್ಲೀಟ್ ಡೀಟೇಲ್ಸ್ ನ ಕಿಡ್ನಾಪ್ ಕುರಿತ ಟ್ವಿಸ್ಟಿಂಗ್ ಸುದ್ದಿಯನ್ನ ನಿಮ್ ಗಮನಕ್ಕೆ ತರ್ತೀವಿ. ಬೆಂಗಳೂರಿನಲ್ಲಿ ಹಾಡ ಹಗಲ, ಇದೇನ್ ಚಿಕ್ಕ ಮಗು ಅಲ್ಲ ಚಾಕ್ಲೇಟ್ ತೋರಿಸಿ ಕಿಡ್ನಾಪ್ ಮಾಡ್ತಾರೆ ಅನ್ನಕ್ಕೆ. ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಮೇ ಬಿ ಈ ಸುದ್ದಿಯನ್ನ ಗಮನಿಸ್ತಾ ಇರೋರು ನೀವುಗಳು ಕೂಡ ಈಕೆನ ಫಾಲೋ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದೀನಿ. ಕೆಲವರು ಮಾಡ್ತಿರ್ತೀರಾ ಅಂತ ಕಾಣುತ್ತೆ. ಬಿಕಾಸ್ ಬೇಜಾನ್ ಫಾಲೋವರ್ಸ್ ಇದ್ದಾರಂತೆ ಈಕೆಗೆ ರಚಿತಾ ರಾಮ್ ರೀತಿಯಲ್ಲಿ ಗುಳಿಕೆನ್ನೆ ಇದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫೀಚರ್ಸ್ ಕೂಡ ಆಗಿದೆ ಅನ್ನೋದಕ್ಕೆ ಈ ಜೂನಿಯರ್ ರಚಿತಾ ರಾಮ್ ಅಂತಲೇ ಕರೀತಾರಂತೆ ಈಕೆಗೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ರೀಲ್ಸ್ ಗಳ ಮುಖಾಂತರ ಹಲ್ಚಲ್ ಎಬ್ಬಿಸಿರುವ ಈಕೆ ಕಿಡ್ನಾಪ್ ಆಗಿದ್ದಾಳೆ. ಕಿಡ್ನಾಪ್ ಮಾಡಿದ್ ಯಾರು ಮತ್ತು ಯಾಕೆ? ಹಣಕ್ಕೋಸ್ಕರನ, ಜಿದ್ದಿಗೋಸ್ಕರನ, ಅಥವಾ ಯಾಕೆ? ಇದನ್ನ ನೋಡ್ತಾ ಹೋಗೋಣ.